ಎಷ್ಟೇ ಇರಲಿ ಏನೇ ಇರಲಿ ಆರಾಮಿರು. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಲಿಕ್ಕೆ ಆಗ್ತದೆ? ಏನು ಇಡೀ ಜಗತ್ತನ್ನೆಲ್ಲ ಬದಲು ಮಾಡಲಿಕ್ಕೆ ಆಗ್ತದೇನು ಹೇಳಿ? ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸಿದ ಬಳಿಕ ಆನಂದ ಇರ್ತೇವಿ ಅಂದ್ರೆ, ಎಲ್ಲರೂ ನಮ್ಮನ್ನು ಗೌರವಿಸಿದ ಬಳಿಕ ಆನಂದ ಇರ್ತೇವಿ ಅಂದ್ರೆ ಎಲ್ಲಾದರೂ ಸಾಧ್ಯವೇ? ಎಲ್ಲ ಇಚ್ಛೆಗಳನ್ನು ಪೂರೈಸಲಿಕ್ಕಾಗುವುದಿಲ್ಲ. ಮತ್ತು ಎಲ್ಲರೂ ನಮ್ಮನ್ನು ಗೌರವಿಸಬೇಕಂದ್ರೆ ಆಗೋದಿಲ್ಲ. ಒಂದು ಸಲ ಗೌರವಿಸ್ತಾರೆ, ಒಂದು ಸಲ ಇಳಿಸಿ ಕಳಿಸ್ತಾರೆ. ಈ ಜಗತ್ತ ಹಂಗೆ ಆಗೋದಿಲ್ಲೇನು? ಬರಾಗ ಮಕ್ಕಳು ಬರುವಾಗ, ಈ ಜಗತ್ತಿಗೆ ಬರಾಗ ಎಷ್ಟು ಮನ್ಯಾಗ ವೈಭವ ಇರ್ತದೆ, ಮುಂದೆ ಕಳಿಸಿಕೊಡ್ತಾರೆ. ಇಲ್ಲೇನು 100 ವರ್ಷ ಆದ ಬಳಿಕ ಹೋಗು ಅಂತಾರೆ ಅನ್ನೋದಿಲ್ಲ. ಮನುಷ್ಯನಾಗ ಅಂತಾರೆ, ಸಾಕು 100 ವರ್ಷ ಆಗ್ಯಾವ, ಇನ್ನೆಷ್ಟು ಶತಮಾನ ಮಾಡ್ದೇವಿ, ಅಮೃತ ಮಾಡ್ದೇವಿ, ಎಲ್ಲ ಮಾಡ್ದೇವಿ, ಇನ್ನೂ ಹೋಗಿಲ್ಲ ಅಂತ ಜಗತ್ತು. ಬರುವಾಗ ಸ್ವಾಗತ ಮಾಡ್ತದೆ ಜಗತ್ತ. ಭಾಳ ದಿವಸ ಇದ್ದೇವಿ ಅಂದ್ರೆ ತಕರಾರು ಮಾಡ್ತದೆ, ಹೋಗು. ಇಲ್ಲ, ಇದೆರಡು ಇರೋದೇ ಜಗತ್ತಿನಾಗ. ಒಬ್ಬರು ಸ್ವಾಗತ ಮಾಡ್ಲಕ್ಕೆ ನಿಂತಿರ್ತಾರೆ, ಇನ್ನೊಬ್ಬರು ಸೆಂಡ್ ಆಫ್. ಒಂದು ದಾರಿಯೊಳಗೆ ಒಂದು ಪಟ ಹಾಕಿರ್ತಾರೆ, ನೋಡಿರಲ್ಲ? ಆ ಕಡೆಯಿಂದ ಬಂದರೆ ನಿಮಗೆ ಸ್ವಾಗತ ಅಂತ ಬರೆದಿರ್ತಾರೆ, ಬರೆದಿರೋದಿಲ್ಲ? ಸ್ವಾಗತ, ನಮ್ಮೂರಿಗೆ ಸ್ವಾಗತ ಅಂತ ಬರೆದಿರ್ತಾರೆ, ಒಂದು ಪಟ ಹಾಕ್ತಾರೆ. ಆ ಪಟದ ಹಿಂದೆ ನೋಡಿದರೆ ನಿಮಗೆ ಧನ್ಯವಾದ ಅಂತ. ಎಷ್ಟು ಮಜಾ! ಎರಡೂ ಇರೋವೆ ಅಂದ್ರೆ, ನಮ್ಮ ಊರಿಗೆ ಬಂದಿಯಲ್ಲ, ನಿನಗೆ ಸ್ವಾಗತ, ಹೋಗದೆ ಇರಬೇಡ, ನಿನಗೆ ಧನ್ಯವಾದ. ಜಗತ್ತು ಇಷ್ಟ ಇದರಿಂದ ಕಲಿಬೇಕು, ಆ ಪಟದಿಂದ ಕಲಿಬೇಕು.